ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಭೂಮಿ ಅಜಿತ್ ಅವರು ಕೊಟ್ಟ ಕಾಲ್ಗೆಜ್ಜೆನ ನೋಡಿಕೊಂಡು ರೂಮಲ್ಲಿ ಕೂತಿದ್ದಾಳೆ. ಈಗ ಇಲ್ಲಿಗೆ ದೇವಯಾನಿಯವರು ಹಾಲು ತಗೊಂಡು ಬರ್ತಾರೆ. ಮೇಡಮ್, ನೀವ್ಯಾಕೆ ಹಾಲು ತರೋಕೆ ಹೋದ್ರಿ ಅಂತ ಹೇಳಿದಾಗ ದೇವಯಾನಿಯವರು, ನನ್ನನ್ನು ಅಮ್ಮ ಅಂತ ಅನ್ಕೊ ಅಂತ ಹೇಳಿದ್ದೆ ಅಲ್ವಾ ಅಂತ ಹೇಳಿದಾಗ ಭೂಮಿ, ಅದಾಗಲ್ಲ ಮೇಡಮ್ ಅಂತ ಹೇಳಿದಾಗ ದೇವಯಾನಿಯವರು, ಯಾಕೆ ಮಗಳೇ, ನಿನ್ನ ಹತ್ರ ಅಮ್ಮ ಅಂತ ಅನ್ಸ್ಕೊಳ್ಳೋ ಭಾಗ್ಯ ನನಗಿಲ್ವಾ ಅಂತ ಹೇಳಿದಾಗ ಭೂಮಿ ಅಮ್ಮ ಅಂತ ಕರೆದು ದೇವಯಾನಿಯವ್ರನ್ನ ತಬ್ಕೊಂಡ್ಬಿಡ್ತಾರೆ. ಇದನ್ನು ಸಂಗೀತ ಅವರು ದೂರದಿಂದ ನೋಡಿ ಖುಷಿ ಪಡ್ತಾರೆ. ಈಗ ದೇವಯಾನಿಯವರು, ತಗೋ ಮಗಳೇ ಹಾಲು ಕುಡಿ ಅಂತ ಹೇಳಿ ಭೂಮಿಗೆ ಹಾಲು ಕೊಡ್ತಾರೆ. ಈಗ ಭೂಮಿ ಹಾಲು ಕುಡಿದು ಬಟ್ಟೆಗಳನ್ನ ಮಡ್ಚಿರ್ತಾ ಇರ್ತಾರೆ. ಈಗ ದೇವಯಾನಿಯವರು, ಯಾಕೆ ಭೂಮಿ ಮನೆ ಬಿಟ್ಟು ಹೋಗಿ ನಿಂತಿದ್ಯಾ? ಕರೆಕ್ಟು ನೀನು ಮನೆ ಬಿಟ್ಟು ಹೋಗೋದೇ ಕರೆಕ್ಟು. ಎಲ್ಲಿವರೆಗೂ ಅಂದರೆ ಅಜಿತ್ ನಿನ್ನನ್ನು ನಿರಪರಾಧಿಯಿಂದ ಪ್ರೂವ್ ಮಾಡ್ತಾನಲ್ಲ, ನೀನು ನಿರ್ದೋಷಿ ಅಂತ ಪ್ರೂವ್ ಮಾಡ್ತಾನಲ್ಲ, ಅಲ್ಲಿವರೆಗೂ ಆದರೂ ನೀನು ಮನೆ ಬಿಟ್ಟು ಹೋಗಬೇಕು ಭೂಮಿ. ಇಲ್ಲಾಂದರೆ ಇಲ್ಲಿನ ಜನ ನಿನಗೆ ಮರ್ಯಾದೆ ಕೊಡಲ್ಲ ಅಂತ ಹೇಳಿದಾಗ ಭೂಮಿ, ಅದು ಅಮ್ಮ ಅದು ಹಾಗಲ್ಲ ಅಂತ ಹೇಳಿದಾಗ ದೇವಯಾನಿಯವರು, ಅದಾಗಲ್ಲ ಭೂಮಿ, ನಿನ್ನ ಮನೆ ಬಿಟ್ಟು ಹೋಗೋ ಮೊದಲು ಅಜಿತ್ ನಿನ್ನನ್ನು ನಿರ್ದೋಷಿ ಅಂತ ಪ್ರೂವ್ ಮಾಡ್ತಾನಲ್ಲ, ಆವಾಗ ನೀನು ಈ ಮನೆಗೆ ಬಾ ಅಂತ ಹೇಳಿದಾಗ ಭೂಮಿ, ಅಮ್ಮ ನೀವು ಹೇಳೋದು ಕರೆಕ್ಟಾಗಿದೆ. ಸಾಹೇಬರು ನನ್ನನ್ನು ಯಾವಾಗ ನಿರ್ದೋಷಿಯಿಂದ ಪ್ರೂವ್ ಮಾಡ್ತಾರೋ ಆವಾಗ ನಾನು ಮನೆ ಬರ್ತೀನಿ, ನಾನು ಈಗ ಇಲ್ಲಿಂದ ಹೊರಡ್ತೀನಿ ಅಂತ ಭೂಮಿ ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಈ ಮನೆ ಬಿಟ್ಟು ಹೊರಡ್ತಾಳೆ. ಪಾಪ ಭೂಮಿ ತನಗೆ ಅರಿವಿಲ್ದಲೆ ದೇವಯಾನಿಯವರ ಕುತಂತ್ರಕ್ಕೆ ಬಲಿಯಾಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.